ಬೆಂಗಳೂರಿನಲ್ಲಿ ಲ್ಯಾಂಬೋರ್ಗಿನಿ ಕಾರು ಡ್ರಿಫ್ಟಿಂಗ್ ಪ್ರಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾರು ಚಾಲನೆ ಮಾಡ್ತಾ ಇದ್ದವರ ಬಗ್ಗೆ ಪೊಲೀಸರು ಮಾಹಿತಿಯನ್ನು ಕಲೆ ಹಾಕುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸಿಸಿಟಿವಿಗಳ ಪರಿಶೀಲನೆಯನ್ನ ಸಂಚಾರಿ ಪೊಲೀಸರು ನಡೆಸಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಅನಿಲ್ ಕುಂಬ್ಳೆ ಸರ್ಕಲ್ನಲ್ಲಿ ಲ್ಯಾಂಬೋರ್ಗಿನಿ ಕಾರು ಡ್ರಿಫ್ಟಿಂಗ್ ಪ್ರಕರಣ ಏನಿದೆ, ಕಾರು ಚಾಲನೆ ಮಾಡ್ತಾ ಇದ್ದವರ ಬಗ್ಗೆ ಪೊಲೀಸರು ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಸಿಸಿಟಿವಿಗಳ ಪರಿಶೀಲನೆಯನ್ನ ನಡೆಸಿದ್ದಾರೆ ಸಂಚಾರಿ ಪೊಲೀಸರು ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ರಿಕ್ಕಿ ರೈ ಡ್ರೈವಿಂಗ್ ಮಾಡ್ತಾ ಇದ್ರ ಅಥವಾ ಬೇರೆ ವ್ಯಕ್ತಿನ ಆ ಕಾರಲ್ಲಿ ಇದ್ದಿದ್ದು, ರಸ್ತೆ ಸಿಗ್ನಲ್ ಹಾಗೆಯೇ ಜಂಕ್ಷನ್ಗಳಲ್ಲಿ ಸಿಸಿಟಿವಿಗಳನ್ನು ಪರಿಶೀಲನೆ ಮಾಡುವಂತ ಕೆಲಸ ಆಗ್ತಾ ಇದೆ. ಡ್ರೈವಿಂಗ್ ಸೀಟ್ನಲ್ಲಿ ಕುಳಿತಿದ್ದ ವ್ಯಕ್ತಿಯ ಪತ್ತೆಗೆ ತನಿಖೆ ಚುರುಕುಗೊಂಡಿದೆ. ಈಗಾಗಲೇ ಕಾರಿನ ಮೇಲೆ ಕೇಸನ್ನ ಪೊಲೀಸರು ದಾಖಲು ಮಾಡಿದ್ದಾರೆ. ಕಾರು ಮಾಲೀಕ ರಿಕ್ಕಿ ರೈಗೆ ಪೊಲೀಸರು ನೋಟಿಸ್ ಅನ್ನು ಕೊಟ್ಟಿದ್ದಾರೆ ಎನ್ನುವಂತಹ ಮಾಹಿತಿ ಇದೆ. ಬೆಂಗಳೂರಿನ ಎಂಜಿ ರಸ್ತೆ ಸಮೀಪ ಇರುವಂತ ಅನಿಲ್ ಕುಂಬ್ಳೆ ಸರ್ಕಲ್ ಅದು. ಅಲ್ಲಿ ಒಂದು ಲ್ಯಾಂಬೋರ್ಗಿನಿ ಕಾರನ್ನ ಡ್ರಿಫ್ಟಿಂಗ್ ಮಾಡಲಾಗಿತ್ತು. ಬೆಂಗಳೂರಿನ ರಸ್ತೆಗಳನ್ನು ಒಳ್ಳೆ ರೇಸ್ ಟ್ರ್ಯಾಕ್ ಅಂತೆ ಬಳಸಿಕೊಳ್ಳಲಾಗಿತ್ತು. ಈ ಕುರಿತು ಜನರು ಕೂಡ ದೊಡ್ಡ ಮಟ್ಟದಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಸಾಕಷ್ಟು ಜನ ಓಡಾಡುವಂಥ ರಸ್ತೆ ಅದು, MG ರೋಡ್ ಅಂತ ಹೇಳಿದ್ರೆ ಜನ ಇರ್ತಾರೆ. ಈ ಸಂದರ್ಭದಲ್ಲಿ ಈ ರೀತಿಯಾಗಿ ಡ್ರಿಫ್ಟಿಂಗ್ ಮಾಡಿದ್ದು ಸರಿಯಲ್ಲ ಎನ್ನುವಂಥ ಅಭಿಪ್ರಾಯ ವ್ಯಕ್ತವಾಗಿತ್ತು. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವೆಂಕಟೇಶ್, ಒಂದ್ ಕಡೆಯಲ್ಲಿ ಲ್ಯಾಂಬೋರ್ಗಿನಿ ಕಾರನ್ನ ಡ್ರಿಫ್ಟಿಂಗ್ ಮಾಡಿದ ವಿಚಾರಕ್ಕೆ ಸಂಬಂಧಿಸಿದಂತೆ ದೊಡ್ಡ ಮಟ್ಟದಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಆ ದಿನ ಈ ಕಾರನ್ನ ಡ್ರೈವಿಂಗ್ ಮಾಡಿದ್ದು ರಿಕ್ಕಿ ರೈನ ಅಥವಾ ಕಾರಿನೊಳಗೆ ಬೇರೆಯವರಿದ್ರ ಹೇಗೆ? ಸರ್ಕಲ್ ಬಳಿ ಈಗಾಗಲೇ ಏನು ಲ್ಯಾಂಬೋರ್ಗಿನಿ ಕಾರ್ ಡ್ರಿಫ್ಟಿಂಗ್ ಮಾಡಿ ಸಾಕಷ್ಟು ಚರ್ಚೆಗೆ ಒಂದು ವಿಡಿಯೋವನ್ನು ಕೂಡ ಸ್ಥಳೀಯ ವ್ಯಕ್ತಿ ಮಾಡಿಕೊಂಡು ಪೊಲೀಸ್ ಟ್ಯಾಗ್ ಮಾಡಿದ್ರು. ಅದು ಪ್ರಕರಣ ಸಂಬಂಧಪಟ್ಟಂತೆ ಪೊಲೀಸರು ಕೂಡ ತನಿಖೆಗೆ ಮುಂದಾದಂತ ವೇಳೆಯಲ್ಲಿ ಈ ಒಂದು ಕಾರ್ ರಿಕ್ಕಿಗೆ ಸೇರಿದಂತ ಹೇಳಿ ತಿಳಿದು ಬಂದಿದೆ. ಇವರಿಗೆ ನೋಟಿಸ್ ಅನ್ನು ಕೂಡ ಕೊಟ್ಟಿದ್ದಾರೆ, ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ. ಆ ಕಾರನ್ನು ಕೂಡ ಈಗಾಗಲೇ ಪಾರ್ಕ್ ಟ್ರಾಫಿಕ್ ಪೊಲೀಸರು ಕೂಡ ಸೀಸ್ ಮಾಡಿ ನಿಲ್ಲಿಸಿರುವಂತದ್ದು. ಸಂಚಾರಿ ನಿಯಮಗಳನ್ನ ಮಾಡಿ ಮಧ್ಯ ಸಾರ್ವಜನಿಕರಿಗೆ ಶಾಂತಿ ಭಂಗ ಉಂಟು ಮಾಡುವ ಒಂದು ಪ್ರಕರಣವನ್ನು ಕೂಡ ದಾಖಲೆ ಈಗ ಕೋರ್ಟ್. ಥ್ಯಾಂಕ್ ಯು ವೆಂಕಟೇಶ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ.